ಭಗವಂತನಲ್ಲಿ ಭಕ್ತಿ ನಂಬಿಕೆ ಇದ್ದರೆ ಅವನ ದರ್ಶನಕ್ಕಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಾದರೂ ಹೋಗುತ್ತೇವೆ. ನಮ್ಮ ಸನಾತನ ಧರ್ಮ ಮತ್ತು ಹಿಂದುತ್ವದ ಮಹತ್ವ ಅಂಥದ್ದು ಎನ್ನಬಹುದು. ಬಹುಶಃ ಇದೇ ಭಗವಂತನ ಭಕ್ತನ ಅನುಸಂಧಾನ ಅಂತಲೂ ಹೇಳಬಹುದು. ಭಗವಂತನ ದರ್ಶನ ಪಡೆಯಲು ಯಾವ ರಾಜ್ಯ ಆದರೇನು, ಯಾವ ದೇಶ ಆದರೇನು, ಭಕ್ತಿ ಒಂದು ಇದ್ದರೆ ಸಾಕು ಎನ್ನುತ್ತಾರೆ ಇಲ್ಲಿ ಭಕ್ತಾದಿಗಳು. ಆಂಧ್ರ ಪ್ರದೇಶದ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕಾಗಿ ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ ಜಿಲ್ಲೆಗಳಿಂದ ಸಾವಿರಾರು ಜನ ಪಾದಯಾತ್ರೆ ಮಾಡುತ್ತಾರೆ. ಉರಿ ಬಿಸಿಲನ್ನು ಲೆಕ್ಕಿಸದೆ ಶಿವನಾಮ ಸ್ಮರಣೆ ಮಾಡುತ್ತಾ ಸಾವಿರಾರು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಮಲ್ಲಣ್ಣನ ದರ್ಶನ ಮಾಡುತ್ತಾರೆ. ಹಲವಾರು ವರ್ಷಗಳಿಂದ ನಾವು ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡುತ್ತೇವೆ ಎಂದು ಭಕ್ತಾದಿಗಳು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲಾ ಹತ್ತಿ ತಾಲೂಕು ಕೌಟಗೊಪ್ಪ ಗ್ರಾಮದಿಂದ ನಾವು ಪಾದಯಾತ್ರೆ ಶ್ರೀಶೈಲಕ್ಕೆ ಹೊಂಟಿದ್ದೀವಿ ನಡ್ಕೋತ. ನಮ್ಮ ಕಷ್ಟ ಸುಖ ಎಲ್ಲ ಮಲ್ಲಯ್ಯ ನೋಡ್ಕೋತಾನು ಚಲೋ ಆಗಲಿ ಅಂತ ನಾವು ಬೇಡ್ಕೊಂಡು ಹೊಂಟೀವಿ. ಜಿಲ್ಲಾ ಬಾಗಲಕೋಟೆ ಊರು ಹುಲ್ಯಾಳ 10 ವರ್ಷ ಆಯ್ತು ನಾವು ಬರಾಕತ್ತಿ. 10 ವರ್ಷದಾಗ ಪ್ರತಿ ವರ್ಷ ಮರಗಾಲ ಮ್ಯಾಗ ಬರ್ತೀನಿ. ಇನ್ನಾದ್ರೂ ಮುಂದೆ ಬರ್ತೀನಿ ಮರಗಾಲ ಮ್ಯಾಗ ಶಕ್ತಿ ಕೊಲ್ಲಿ ದೇವ್ರ ಒಟ್ಟು ಹಿಂಗೆ ಬರ್ತೀನಿ. ಮೂಳೆಲ್ಲ ಹಿಂಗಾಗಿ ಬ್ಯಾಸ್ಗಿ ಬಿಸಿಲ ಇಂಥದ್ದೆಲ್ಲ ಸಂಕಟಕ್ಕೆ ಬಂದರು ಬಿಸಿಲಾಗ ನಡೀತಾ ಬರ್ತಾ ಇದ್ದೀವಿ. ಕಾಲ ಗುಳ್ಳಿ ಆದರೂ ಒಂದು ಏನೋ ಆದರೂ ಬೆಂಗಳೂರು ಬಸ್ಕೊಂಡು ಇಂಥದ್ದೆಲ್ಲ ಸಂಕಟಪಟ್ಟ ಇಲ್ಲಿ ತನಕ ಬಂದಿದ್ದೀವಿ. ಏನೋ ಒಂದು ದೇವರ ವರ್ಷ ಒಂದು ಏನೋ ನಾವು ಬೆಡ್ಕೊಂಡು ಬರ್ತೀವಿ, ಏನೋ ತೀರಿಸ್ತಾನೆ. ಹಿಂಗಾಗಿ ವರ್ಷ ಹಿಂಗೆ ಬರ್ತೀವಿ, ಇನ್ನು ಮುಂದೆ ಬರ್ತೀವಿ, ನಮ್ಮ ಜೀವ ಇರ್ತಾನೆ ಬರ್ತೀವಿ ಅಂತ. ವರದಿ ಸಿದ್ದು, ರಾಯಚೂರು ಜಿಲ್ಲೆ.